ಕ್ವಾಟಿರಿ ಶಾವ್ಗ್ಯಾಗ ಮಜ್ಜಿಗೆ ರೋಹಿತ ಆ ವರ್ಲ್ಡ್ ಕಪ್ ಏನೋ ಯಾಡ್ಸ್ ಮಾಡಿದ್ದಲ್ಲ ಒಂದಿಟ್ಟು ಹೇಳ ಅವನು ಒಂದಿಟ್ಟು ಹೇಳ ಅದೇ ಹಿಸ್ಟ್ರಿ ಕೆಮಿಸ್ಟ್ರಿ ಬಯಾಲಜಿ ಅದೇ ಇದು ಸೇರಿಸಿ ಮಾಡಿದ್ದು ಬಿಡ ಅವನು ಅದ್ಯಾಕೀಗ ಸುಮ್ ಹೇಳು ಮರೆ ಸುಮ್ ಹೇಳು ಪಟಾಪಟ ಹೇಳಿ ಅವನು ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಾತ್ರ ಬದ್ಧವೈರಿಗಳಲ್ಲ, ಅದಕ್ಕಿಂತಲೂ ದೊಡ್ಡ ಶತ್ರುವನ್ನು ಎದುರಿಸಬೇಕಿದೆ. ಅದು ಹಿಸ್ಟ್ರಿ. ಹಿಸ್ಟ್ರಿ ಹೇಳುತ್ತೆ ಡಿಪೆಂಡಿಂಗ್ ಚಾಂಪಿಯನ್ಸ್ ಯಾವತ್ತೂ ಕಪ್ ಎತ್ತಿಲ್ಲ ಅಂತ. ಹಿಸ್ಟ್ರಿ ಹೇಳುತ್ತೆ ಹೋಮ್ ಗ್ರೌಂಡ್ ನಲ್ಲಿ ಯಾವುದೇ ಟೀಮ್ ಕಪ್ ಎತ್ತಿಲ್ಲ ಅಂತ. ಹಿಸ್ಟ್ರಿ ಹೇಳುತ್ತೆ ಈ ಕಪ್ 3 ಬಾರಿ ಯಾರು ಎತ್ತಿಲ್ಲ ಅಂತ. ಆದ್ರೆ ಇದು ಹಿಸ್ಟ್ರಿ ಕ್ಲಾಸ್ ಅಲ್ಲ, ಕ್ರಿಕೆಟ್ ನ ಮೈದಾನ. ಅಡಿ ಬಡಿ ಕಡಿ ಅಟ್ಟ ಇಲ್ಲಿ ಇದಲ್ಲೋ ಶಿವ. ಆ ಟಿವಿ ಮುಂದೆ ಕೂತಾಗ ಟೀಮ್ ಇಂಡಿಯಾಕ್ಕೆ ಏನ್ ಹೇಳ್ಬೇಕಂತ ವಿಚಾರ ಮಾಡಾಕತ್ತಿರತ್ತಲ್ಲ, ಅದನ್ನ ಹೇಳೋ ಒಂದಿಟ್ಟ. ಹಿಸ್ಟ್ರಿ ರಿಪೀಟ್ ಮಾಡ್ತೀವಿ, 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 ಹಿಸ್ಟ್ರಿ ರಿಪೀಟ್ ಮಾಡ್ತೀವಿ. ದೋಸ್ತ, ಇದನ್ನ ಕೊರಿಯೋಗ್ರಾಫ್ ಮಾಡಿದವನು ಕೊರಿಯೋಗ್ರಾಫರ್ಗೆ ಸ್ವಲ್ಪ ಒಂದಿಟ ಚೇಂಜ್ ಮಾಡಂತ ಹೇಳ್ತಾನೆ ಅವನು. ಬಾಲರ್ ಸಾಯ್ಬಿಡ್ತಿ, ಬಾಲರ್ಗಳು ಸಾಯ್ಬಿಡ್ತಿ, ಬಾಲರ್ ಸಾಯ್ಬಿಡ್ತಿ, ಬಾಲರ್ಗಳು ಸಾಯ್ಬಿಡ್ತಿ. ಇದ ಎರಡೇ ಲೈನ್ ಚೇಂಜ್ ಮಾಡಿಬಿಡನ್ ಬಾಳ ಪುಣ್ಯ ಬರ್ತದ ಅವನು. ಏನ್ ಆಡ್ಲಿಕತ್ತಾರೋ ಪ್ರಾಕ್ಟೀಸ್ ಮ್ಯಾಚ್ ಮಾಡ್ಯಾರೋ ಅವನು. ಏನ್ ಹೈಲೈಟ್ಸ್ ನೋಡಿದ್ರೆ ಆಗತ್ತಪ್ಪ ಮ್ಯಾಚ್ ಆದ ಅವನು. ಒಂದು 6 ಹೊಡೆದು ನೆಕ್ಸ್ಟ್ ಇನ್ನೊಂದು 6 ಹೊಡ್ಕೈತೆ ಅವನು. ಕೊಹ್ಲಿ ಅಣ್ಣಾರ, ನಿಮ್ಮ ಕಾಲ 150, 170, 180, 200 ಅಲ್ಲಿಗೆ ನಿಮ್ದು. ನಮ್ದೇನಿದ್ರು 250ರಿಂದ 300 ನಮ್ಮದೇ. ಬಂದ್ಯಾ ಸೀದಾ ಬಾಲ್ ಹೊರಗೆ ಹೋಗಿರ್ಬೇಕ ಅವನೇ ಹೊರಗೆ ಹೋಗ್ಬೇಕಿಲ್ಲ ಹೊಡಿಸ್ಕೊಂಡು ಹೋಗ್ಬೇಕು ಅಟ್ಟ. ರೀ ಕೊಹ್ಲಿ ಅಣ್ಣಾರ, ನಾವಿಟ್ಟು ಖತರ್ನಾಕ್ ಕಾರಣ ಯಾರ್ರಿ? ಕಾಂಪಿಟೇಷನ್ ರೀಪ್ಪ, ಕಾಂಪಿಟೇಷನ್ ಅವನವನ. 1 ಸೆಕೆಂಡ್ ಈ ಚೇರ್ ಬಿಟ್ಟು ಹಿಂಗೆ ಹೋದ್ನಿ ಅಂತ ತಿಳಿರ ಅವನವನ 10 ಮಂದಿ ಬೆನ್ ಹತ್ತಿರ್ತಾರ ಅವನವನು ನನ್ನ ಜಾಗಕ್ಕೆ. ಆಗುದಿಲ್ಲ ಅವನವನ ಜೀವ ಪಣಕ್ಕಿಟ್ರ 6 ಹೊಡಿತೀವಿ ನಾವು. ಅವನವನ ಬಿಡುದಿಲ್ಲ ನೋಡ್ರಿ ಅವನವನ. ಕಮ್ ಬ್ಯಾಕ್ ಅಂದ್ರೆ ಹೆಂಗ ಮಾಡ್ಬೇಕು ನೋಡ್ರಿ ಅವನವನ. ತಿಂಡಿಲೆ ಕಮ್ ಬ್ಯಾಕ್ ಮಾಡ್ಯಾನ ಅವನವನ. ಅದು ಅಲ್ದ ಅವ್ರವ್ರು ಸೌತ್ ಆಫ್ರಿಕಾದವ್ರು 2 ನಮೂನಿ ಹೊಡೆದ್ ನೋಡ್ರಿ ಪ್ರಾಕ್ಟೀಸ್ ಮ್ಯಾಚ್ನಾಗ. ಮಂಗ್ಯಾನ ಮಕ್ಕಳು ಬೆವ್ತ ಹೋಗ್ಬಿಟ್ರ ಪ್ರಾಕ್ಟೀಸ್ ಮ್ಯಾಚ್ನಾಗ ಬೆವ್ತ ಹೋಗ್ಯಾರ ಅವನು. ರಿಯಲ್ ಮ್ಯಾಚ್ನಾಗ ಸಿಕ್ಕ್ರಂದ್ರೆ ಇವ್ರು ಆಗೈತಿ ಏನು ಅವನು. ರಾಕ್ಷಸದಿಯೋ ಬ್ರಹ್ಮ ರಾಕ್ಷಸದಿಯೋ ನಿನ್ನವನು. ಪಟ್ಟಿ ಎಂತಿತ್ತು ಮರ ಪ್ರಾಕ್ಟೀಸ್ ಮ್ಯಾಚ್ ಮಾಡಿದ್ದು ಇನ್ನೇನ್ರ ಮಾಡಿದ್ದು ಅವನವನ. ತಿರ್ವಾಡಿ ಹೊಡ್ಯಾಗತ್ತಿರಲ್ಲ ಅವನವನ. ಮನುಷ್ಯರ ಮಾಡಿರ ದನ ಏನ ಮಾಡಿರ ನಮ್ಮನ್ನ. ಬಂದವ್ರು ಹೊಡೆದಿರಲ್ಲ ಅವನವನ. ಫಸ್ಟಿಗೆ ಅಭಿಷೇಕ್, ಆಮೇಲೆ ನೀನ್, ಆಮೇಲೆ ತಿಲಕ್, ಆಮೇಲೆ ಸೂರ್ಯ, ಕಡಿಕ ಪಾಂಡ್ಯ ಬಂದ ಅವನು 10 ಮಂದಿ 30 ರನ್ ಜಡ್ದು ಹೋದ ಅವನು ಒಂದ ಹೊಡೆದ. ನಿಮ್ಮವ್ರು ಹೊಟ್ಟಿ ಅಂತಿತ್ರಿ ಬ್ರಹ್ಮ ರಾಕ್ಷಸರು ಈ ನಮೂನಿ ಮಾಡಂಗಿಲ್ಲಲ್ಲೋ ಮರೆ ನಿಮ್ಮವ್ರ. ಸೈತಾನ ಆಗಿರ್ ನಿಮ್ಮವ್ರ. ಒಟ್ಟರು ಬ್ರಹ್ಮ ಬೇತಾಳ ಇದ್ದಾಗ ಆಗಿರ ಮಂಗ್ಯಾನ ಮಕ್ಳು. ಹಬ್ಬ ಹೋದ್ರ ಇನ್ನೊಬ್ಬ ಬಂದು ಬೇತಾಳ ಬೆನ್ನಿ ಬರ್ತಾನೆ ಅವನು. ಅಂದ್ರು ಕೊಹ್ಲಿ ನಿನ್ನೆ ಮ್ಯಾಚ್ನಾಗ ಒಂದು ಮಿಸ್ಟೇಕ್ ಆಗೈತು. ಒಂದು ಮಿಸ್ಟೇಕ್ ಆಗೈತಿ. ಇವ ಕಿಶಾನ ರಿಟೈರ್ಡ್ ಔಟ್ ಮಾಡಬಾರ್ದಿತ್ತು, ಔಟ್ ಮಾಡಬಾರ್ದಿತ್ತು. ರಿಟೈರ್ಡ್ ಔಟ್ ಹೊಡ್ಯಾಕ್ ಬಿಡ್ಬೇಕಿತ್ತು, ನೆಟ್ ಹೊಡ್ಯಾಕ್ ಬಿಡ್ಬೇಕಿತ್ತು ಅವನು. ತಿರುವಾಡಿ ಹೊಡ್ಯಾತಿದ್ ನೋಡಿ, ಹಂಗ ಬೇಕು ಹಂಗ ಹೊಡ್ಯಾಕತ್ತಿದ್ದ. ಇವನು ಹೊಡ್ತಕ್ ನೋಕಿಯ ಸ್ವಿಚ್ ಆಫಿ ಆಗಿಬಿಟ್ಟೈತ ಅವನು. ಒಂದೇ ಹೊಡ್ತಕ್ಕೆ ಜೇರ್ ಕಡತ ಇನ್ನೊಂದ್ 2-3 ಓವರ್ ನಿಂದ್ರಿಸ್ತಿದ ತಿಳಿ ಅವನವನ. ಅವ್ರು ಆಡೋದಿಲ್ಲ ತೆಕ್ಕಟ ಅಲ್ಲೇ ಮಕ್ಕೊಂಡ್ಬಿಡ್ತಿದ್ರು ಸೀದಾ. ನಮಗೂ ಪ್ರಾಕ್ಟೀಸ್ ಬೇಕದ ಅವನವನ. ನಮಗೂ ಅದೇ ಪ್ರಾಕ್ಟೀಸ್ ಬೇಕಿಲ್ಲ ಅವನವನ. ಅದರ ಸಂಬಂಧ ರಿಟೈರ್ಡ್ ಔಟ್ ಮಾಡಿಸ್ತೀರಿಪ್ಪ ಅವನವನ. ನೋಡ್ರಿ ನಿನ್ನೆ ನಾನು ತಿರುವಾಡಿ ಹೊಡ್ಯಾಕತ್ತಿದ್ದೆ ಅವನವನ. ಮಿಸ್ ಆಗಿ ಅವನವನು ವೈಡ್ ಹೊಂಟೈತ ಬಿಟ್ಟಿದ್ದ. ಮಂಗ್ಯಾನ ಮಗನ್ ಬಾಲ್ ಬಂದು ಬೋಡಿ ಹೊಡಿತದ. ಜೇರು ಕಡ್ತದ ಬೋಡಿ ಬಡ್ದಿರ್ಲಿಲ್ಲ. ಸತ್ಯ ಹೊತ್ತಿದ್ರ ಅವ್ರು ನೋವು ನನ್ನ ಕೈಯಾಗ ಇನ್ನೊಂದ್ 2 ಬಾಲಾರ್ಗಳು ಬದುಕಿದ್ರ ಅವನವನ. ಬಾಲ್ ಏನು ಎಜ್ಜಿ ಬಡ್ದು ಹೋಗೈತ್ರಿಪ್ಪ. ಒಂದೀಟ ಎಜ್ಜಿ ತುಡ್ ಅಂತ ಬಡ್ದು ಕೆಟ್ಟು ಓಡಿ ಹೋಗ್ತದ. ಅಯ್ಯಯ್ಯೋ ಇಲ್ಲಕಂದ್ರ ಸತ್ಯನ
ಹೋಗಿತ್ತು ಸೌತ್ ಆಫ್ರಿಕಾದವ್ರು. ನನಗೆ ಸೌತ್ ಆಫ್ರಿಕಾಗೆ ಯಾವ ನಮ್ಮನೆ ಲವ್ ಐತೆ ಗೊತ್ತೈತಿಲ್ಲ ನಿಮ್ಗೆ? ಅವನವನು ಸೌತ್ ಆಫ್ರಿಕಾ ಸೇರಿದ್ಮ್ಯಾಗ ಗೊತ್ತಾಗ್ತೈತೆ ಬಿಡ್ರಿ. ಅವನವನು ಇಡೀ ಇಂಡಿಯಾಕ್ಕೆ ಇಡೀ ದೇಶಕ್ಕೆ ಗೊತ್ತಾಗ್ತೈತೆ ಎಲ್ಲರಿಗೆ. ನೋಡ್ರಿ ಅಣ್ಣಾರ ನೋಡ್ರಿ, ಇಂಡಿಯಾದವ್ರು ಬಾಳ್ ಕೆಟ್ಟ ಹೊಡಿತಾರ್ರಿಪ್ಪ, ಬಾಳ್ ಕೆಟ್ಟ ಹೊಡಿತಾರ. ಅವನವನು ಓಡಾಡ್ಸ್ಕೊಂಡು ಹೊಡಿತಾರ. ಸುಳ್ಳ ಹೇಳೋದ್ ಕೇಳ್ರಿ. ಅವನವನು ಇಂಡಿಯಾ ನಿಮ್ ಕೂಡ ಬಂತಂತ ತಿಳಿರಿ ಬಾಯ್ಕಾಟ್ ಮಾಡಿಬಿಡ್ರಿ. ಅವನವನು ನನ್ನ ಮಾತು ಕೇಳ್ರಿ. ಅವನವನು ಬಾಲರ್ಗಳು ಜೀವಂತ ಇರ್ತಾರ್ರಿಪ್ಪ. ಅವನವನು ಜೇರ್ ಕಡತ ಇಲ್ಲಿಕಂದ್ರೆ ಬಾಲರ್ಗಳು ಸತ್ಯಾನಾಶ ಹೋಗ್ಬಿಡ್ತಾರ ಒಂದ್ ಹೊಡೆತಕ್ಕೆ. ಬಾಯ್ಕಾಟ್ ಯಾಕೆ ಮಾಡ್ಬೇಕು ಅವನವನು. ನಾನು ನಮ್ಮ ಬಾಲರ್ಗಳ ಪರಿಸ್ಥಿತಿ ಎಲ್ಲ ನೋಡಿಕೇಟ ಅವನವನು ICC ಒಂದು ಲೆಟರ್ ಬರೆಯಾಕತ್ತೀನಿ. ಅವನವನು ಯಾವ ನನ್ನ ಮಗ ಒಂದು ಓವರ್ನ್ಯಾಗ 3 6 ಹೊಡಿತಾನಲ್ಲ, ಆ ನನ್ನ ಮಗನ ಔಟ್ ಅಂತ ಘೋಷಣೆ ಮಾಡ್ಬೇಕಂತ ಲೆಟರ್ ಬರೆಯಾಕತ್ತೀನಿ. ಈ ಸದ್ಯಕ್ಕೆ ಔಟಿಂದ ಕೆಲಸ ಆಗೋದಿಲ್ರಿ, ಔಟ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಅವನ್ನ ಸೀದಾ ಡೈರೆಕ್ಟ್ ಬ್ಯಾನ್ ಮಾಡಂತ ಹೇಳ್ರಿ. ಸೀದಾ ಡೈರೆಕ್ಟ್ ನನ್ನ ಮಗ ಒಳ್ಳೆ ಕ್ರಿಕೆಟ್ ಆಡಬಾರ್ದು. ಬ್ಯಾನ್ ಮಾಡಿದ್ರೆ ಉಪಯೋಗ ಇಲ್ರಿ ಸರ್, ಬ್ಯಾನ್ ಮಾಡಿದ್ರೆ ಉಪಯೋಗ ಇಲ್ಲ. ಡೈರೆಕ್ಟ್ ಗಲ್ಲು ಶಿಕ್ಷೆ ಏರಿಸಿಬಿಡ್ರಿ ನನ್ನ ಮಗನಿಗೆ. ಗಲ್ಲು ಶಿಕ್ಷೆ ಹಾಕ್ರಿಪ್ಪ, ಗಲ್ಲು ಶಿಕ್ಷೆ ಹಾಕ್ರಿ. ಅವನವನ್ನ ಇದು ಬಾಲರ್ಗಳು ದೊಡ್ಡ ವಿನಂತಿ. ಇದು ನಿಮಗ ಭಾಳ ಓವರ್ ಆಗಲಿಲ್ಲ ನಮ್ಮ ಮಕ್ಕಳ ರೀ ಸಾವ್ಕಾರ. ನಮ್ಮ ನೋಕಿಯ ಪರಿಸ್ಥಿತಿ ನೋಡಿಕೇಟ ಹೇಳ್ರಿ. ಅವನವನು ಅವ ಅಂತೂ ಸ್ವಿಚ್ ಆಪಿ ಆಗಿಬಿಟ್ಟಾನ ಒಂದೇ ಹೊಡೆತಕ್ಕೆ. ಆಡೋದಿಲ್ಲ, ನಾವು ವರ್ಲ್ಡ್ ಆಡೋದಿಲ್ಲ ನಿಂತಾನ. ನಾವ್ ಯಾರಿಗೆ ಹೇಳೋನು ಪಾಪ, ನಾವ್ ಏನಾರ ಮಾಡ್ಕೊಂಡ್ರೆ ಯಾರಿಗೆ ಹೇಳೋನು? ಯಾರು ಹೊಣೆ ಅದಕ್ಕೆ? ಅವನವನ್ನ ಒಬ್ಬ ಬಾಲರ್ನ ಕತಿ ಅಲ್ಲಿದೆ, ಎಲ್ಲ ಬಾಲರ್ನ ಕತಿ. ಅವನವನ್ನ ವಿಚಾರ ಮಾಡ್ರಿ ಅವನವನ್ನ.